ಒಂದು ಪಾತ್ರ ಮಾಡಬೇಕು ಅಂದ್ರೆ ಕನಿಷ್ಠ 10,000ದಿಂದ 40,000 ರೂಪಾಯಿವರೆಗೂ ಖರ್ಚು ಬರ್ತದೆ. ಆ ಖರ್ಚಲ್ಲಿ ಇವರು ಕಲೆ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಬಡವರೇ ಇದರ ಕಲೆ ಬೆಳೆಸ್ತಾ ಇರೋದ್ರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಕೂಲಂಕುಷವಾಗಿ ಗಮನ ಹರಿಸಬೇಕು. ಯಾಕೆ ಅಂತ ಹೇಳಿದ್ರೆ ಈಗ ನಾವು ಮಾಶಾಸನಕ್ಕೆ ಅರ್ಜಿ ಹಾಕೊಬೇಕು ಅಂತ ಹೇಳಿದ್ರೆ 58 ವರ್ಷ ನೀವು ನಿಗದಿಪಡಿಸಿದ್ದೀರಾ. 58 ವರ್ಷ ನಿಗದಿಪಡಿಸಿದ್ದೀರಾ. ಯಾವ ಕಲಾವಿದರು ಇವತ್ತು 70ರಿಂದ 80 ವರ್ಷದವರೆಗೂ ಉಳಿದಿರೋಂಥ ಕಲಾವಿದರು ಸಾಕಷ್ಟು ಕಡಿಮೆ. ಯಾಕೆಂದ್ರೆ 80 ವರ್ಷದ ತನಕ ಕಲಾವಿದ ಎಂತನೇ ಆಗಿರಲಿ ತಮಗೆಲ್ಲ ಗೊತ್ತಿರೋದೆ. ಯಾಕಂದ್ರೆ ಕಾಯಿಲೆ ಕಸಾಲೆ ಬಂದು ಬಡವರು ಸರಿಯಾಗಿ ಅವರಿಗೆ ಸೌಲಭ್ಯದಿಂದ ವಂಚಿತರಾಗಿ ಕಾಯಿಲೆ ಬಂದು ಮರಣ ಹೊಂದ್ಬಿಡ್ತಾರೆ. ಅದರಿಂದ ದಯವಿಟ್ಟು ಸರ್ಕಾರ 50 ವರ್ಷಕ್ಕೆ ಸೀಮಿತಗೊಳಿಸಬೇಕು. ನಾವು ಅರ್ಜಿ ಹಾಕಿದ್ರೆ ನಾವು ಅರ್ಜಿ ಹಾಕಿದ್ದು 1 ತಿಂಗಳಲ್ಲಿ ಸಂದರ್ಶನ ಮಾಡಿ 4-5 ತಿಂಗಳೊಳಗೆ ಅವರಿಗೆ ಆದೇಶ ಪ್ರತಿ ಕೊಟ್ಟು ಹಣ ಬಿಡುಗಡೆ ಮಾಡೋ ಥರ ಮಾಡಬೇಕು. ನೀವು ಈಗ ಕೊಡ್ತಾ ಇರೋ 2,500 ರೂಪಾಯಿ ಏನೇನಕ್ಕೂ ಸಾಲಲ್ಲ. 3,000 ಕೊಡ್ತೀವಿ ಅಂತ ಹಿಂದೆ ಆದೇಶ ಮಾಡಿದ್ರಿ. ಆದರೆ 500 ರೂಪಾಯಿ ಮಾತ್ರ ಜಾಸ್ತಿ ಮಾಡಿದ್ದೀರಾ. ಹಿಂದೆ ಬರೋದು 2,000 ಜೊತೆಗೆ 500 ಜಾಸ್ತಿ ಮಾಡಿ 2,500 ರೂಪಾಯಿ ಮಾಡಿದ್ದೀರಾ. ಈ 2,500 ರೂಪಾಯಿ ತಗೊಬೇಕು ಅಂತ ಹೇಳಿದ್ರೆ ತಿಂಗಳಿಗೊಂದ್ಸಲ ಕೊಡ್ದಿರ ಎಲ್ಲರಿಗೂ ಕಾಯಿಲೆ ಕಸಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದು ಆಫೀಸ್ಗಳ ಹತ್ರ ಬಂದು ಎಲ್ಲರೂ ಕೇಳೋ ರೀತಿ ಇವತ್ತು ಸೃಷ್ಟಿಯಾಗ್ಬಿಟ್ಟಿದೆ. ದಯವಿಟ್ಟು 2,500 ತಿಂಗಳಿಗೂ ಕಲಾವಿದರಿಗೆ ತಪ್ಪಿದಿರ ಆ ತಿಂಗಳಕ್ಕೆ ಮಾಶಾಸನ ಕಾಸು ಹಾಕಬೇಕು. ನೀವು ಮಾಶಾಸನ ಮಾಡೋದಕ್ಕೆ ಮೊದಲು ಅರ್ಜಿ ಹಾಕಬೇಕಾದ್ರೆ ವಿಧವೆ ವೇತನ ಮಾಶಾಸನ ಯಾವುದು ಸೌಲಭ್ಯಗಳಿರ್ತಾವ ಆ ಸೌಲಭ್ಯ ಕಡಿತ ಮಾಡ್ಕೊಂಡ್ಬರ್ರಿ. ಕಡಿತ ಮಾಡ್ಕೊಂಡ್ಬಂದ್ರೆ ನೀವು ಅರ್ಜಿ ನಾವು ಪಾಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಅರ್ಜಿ ಪಾಸ್ ಮಾಡಿ ಇದೇನ ಕಡಿತ ಮಾಡಿ ಅರ್ಜಿ ಹಾಕಿದ್ರೆ ಅವರು ಅರ್ಜಿ ಪಾಸ್ ಆಗಿ ಬರೋ ತನಕ 4ರಿಂದ 5 ವರ್ಷದ ಮೇಲೆ ಟೈಮು ಆಗೋದ್ರಿಂದ ಯಾರೂ ಮಾಶಾಸನಕ್ಕೆ ಅರ್ಜಿ ಹಾಕೊಳ್ಳೋದಕ್ಕೂ ತೊಂದರೆ ಆಗ್ತಿದೆ. ದಯವಿಟ್ಟು ಇಂಥವೆಲ್ಲ ತಪ್ಪಿಸ್ಬೇಕು. ಕಲಾವಿದರು ಕರ್ನಾಟಕದಲ್ಲಿ 2 ಲಕ್ಷ ಜನ ಅಂದರೆ ಜಾಸ್ತಿ. 2 ಲಕ್ಷ ಜನ ಕಲಾವಿದರು ಎಲ್ಲ ಬಡವರಾಗಿರೋದ್ರಿಂದ ನೀವು ಕನಿಷ್ಠ ಪಕ್ಷ ಮುಂದೆ 5,000 ರೂಪಾಯಿ ಮಾಶಾಸನ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. 5,000 ರೂಪಾಯಿ ಮಾಶಾಸನ ಮಾಡಬೇಕು. ಮತ್ತು 50 ವರ್ಷಕ್ಕೆ ಅರ್ಜಿ ಹಾಕೊಳ್ಳೋದಕ್ಕೆ ಸೀಮಿತಗೊಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ.